ಮಜ್ಜಿಗೆ ಹೋಳಿಗೆ ತುಪ್ಪ. ನಮಸ್ಕಾರ ರೀಪ, CSK ಅವರ ಮುದ್ದಿನ ಮಗ, ಮನೆ ಮಗ, ಅಂಬಟ್ಟಿ ರಾಯುಡು ಅಲಿಯಾಸ್ ಗಾಂಡು. ಏನಪ್ಪ ನಿಮ್ಮ ಟೀಮ್ ನಿನ್ನೆ ಅಬ್ಬಾ ಫಸ್ಟ್ ಬ್ಯಾಟಿಂಗ್ ಕೊಟ್ರು ಹೈದರಾಬಾದ್ ಅವರು. ತಿಂಡಲೆ ನಾವು ಕಂಬ್ಯಾಕ್ ಮಾಡಬಹುದಪ್ಪ, ಒಂದ್ 200 ರನ್ ಹೊಡಿಬಹುದು ಅಂತ ನಾ ಮಾಡಿದ್ನಿ. ಹಿಂದಗಡೆ ನೋಡ್ತೀನಿ ಅದೇ ಹಾಡ ಅದೇ ರಾಗ ಆಗಿ ಬಿಟ್ಟೆತ್ತಲ್ಲೂ ನಿಮ್ಮ ಹೆಣ ಎತ್ತಲ್ಲಿ. ಯಾಕೋ ಧೋನಿ ಭಯ್ಯ, ಯಾಕೋ ನಿಮ್ಮ ಸಂಗಾಟಿದ್ದವರು ನಾವು ಕಂಬ್ಯಾಕ್ ಮಾಡಿ ಮ್ಯಾಗ ಬಂದು ಬಿಟ್ಟೇವಿ. ಈಗ ನೀವು ನೋಡಿದ್ರ ಇನ್ನ ಅಲ್ಲೇ ಕೂತಿರಿ. ಯಾಕಪ್ಪ ಏನ್ ಜಾಗ ಗುತ್ತಿಗೆ ಹಿಡ್ಕೊಂಡ್ ಬಿಟ್ಟಿರಿ ಆ ತಳಗ ಫುಲ್ಲ ನವನ್ ಒಯ್ದ. ಏನ್ ಅಳಿಗಾಡಲ್ಲ ಆಗ್ಯಾರಿ ಏನ್ ನವನ್ ಒಂದ್ 3 ಮ್ಯಾಚ್ ಆಗನ ಹೋಗಿ ಕೂತಿರ್ ತಳಗ. ಹೋಗ ನವನ ಜಾಗ ನವನ ಅಳಿಗಾಡ್ಸಿಲ್ ನೋಡ ಅಲ್ಲಿದ್ದ. ಯಾಕ ಹಿಂಗ್ಯಾಕ ಏನಾಯ್ತು, ಏನ್ ಪ್ರಾಬ್ಲಮ್ ನನಗೆ ಹೇಳ್ರಿ ಒಂದ್ ಸ್ವಲ್ಪ. ಅಣ್ಣ ನನ್ನ ಕಡೆ ಆಯ್ತಾ ಇಲ್ಲ ಕಣಣ್ಣ, ಅಣ್ಣ ನಾನ್ ಸತ್ತೋಯ್ತೀನಿ ಕಣಣ್ಣ. ಏನಪ್ಪ ಧೋನಿ ಅಣ್ಣ, ಧೋನಿ ಅಣ್ಣ, ಧೋನಿ ಅಣ್ಣ ನನ್ನ ಅವರು ಕಳಿಬೇಕಂತ ಮಾಡಕತ್ತಿರು. ಹೆಂಗೋ ಮುದ್ದಮ್ಮ ನನಗ್ ಗೊತ್ತಾಗಲಾಗೈತಿದು. ನೀವು ಸೋಲುದೇ ಸೋಲುದು, ಈ ಕಡೆ ಕೊಹ್ಲಿ ನವನ ಕರುದು ಕರೀದೆ ನನಗ. ಅವರು ಕಳಿದು ಮಾನ ಮರ್ಯಾದೆ ಅನ್ನೋದು ಏನು ಇಟ್ಟಿಲ್ ನೋಡಿ ಕೊಹ್ಲಿ ರೇ ನವನು. ನೀವು ಏ ಮ್ಯಾಚ್ ಇದ್ದಾಗ್ರನ್ನು ಸೋಲುದೆ, ಇವ ನನಗ ಕಾಲ್ ಮಾಡಿ ಕರ್ಸುದೆ ನವನು. ಏ ರಾಯ್ಡು, ನಮ್ಮ ಬಗ್ಗೆ ಗೊತ್ತೈತೋ ಇಲ್ಲೋ ನಿನಗ? ಮುಕಳಿ ಮುಚ್ಕೊಂಡ್ ಕುಂಡ್ರ. ನಾ ಮೊದಲ ಹೇಳಾಕತ್ತಿಲ್ಲ ನಿನಗ, ನಮ್ಮ ಪ್ಲೇಯರ್ಗಳ ಸಟ್ ಮಾಡಾಕತ್ತಿನ ಈ ವರ್ಷ. ಒಂದ್ ವರ್ಷ ಹೋದ್ರ ಏನ ಅವನು ನಮಗೇನು ಗಂಟಾ ಪರಕ ಬೀಳದೈತೇನ? ಮುಂದಿನ ವರ್ಷ ಕಂಬ್ಯಾಕ್ ಮಾಡೋನ್ ಬಿಡು, ಟೀಮ್ ಫುಲ್ ಪ್ಯಾಕ್ ಮಾಡ್ಕೊಂಡ. ಏನ ಹುಚ್ಚಿ ಅಟ್ಟು ಗೊತ್ತಾಗಂಗಿಲ್ಲ ಅವ ಕೊಹ್ಲಿ ಬಿಡು, ಹೊಯ್ಕೋತಾನವ. ಅವನಿಗೆ ಚಟಾನೆ ಐತಿ ಹೊಯ್ಕೊಳ್ಳೋದು, ಹೊಯ್ಕೋತಾನ ಬಿಡು ಅವ. ಈ ಕಡೆ ನಮ್ಮ ರೋಹಿತ್ ಟೀಮ್ ಫುಲ್ ಸಟ್ ಆಗಿಬಿಟ್ಟದ. ಒಂದು 2-3 ವರ್ಷ ಗಟ್ಲೆ ಅವ ಸಟ್ ಮಾಡ್ಕೊಂಡಾನ. ಈಗ ಅವನು ಮೇನ್ ಪ್ಲೇಯರ್ ಎಲ್ಲ ಆರಿಸಿ ತಗೊಂಡ್ ಬಿಟ್ಟಾರ, ಜಾಡ್ಸಲಕತ್ತಾರ ಅವರು. ಫೈನಲ್ ಅವರೇ ಜಾಡ್ಸ್ತಾರ ನನಗೆ ಗೊತ್ತದ. ನೀ ಬರೇ ಸುಮ್ ನನ್ನ ಮಾತು ಕೇಳಿ ಸುಮ್ ಕುಂಡ್ರ. ಅಲ್ಲೋ ಕೊಹ್ಲಿ, ಈಗ ಸದ್ದ ನೀ ಹಾರಾಡಕತ್ತಿ, ಫೈನಲ್ ಹೋಗಿ ನಿನ್ನ ಟೀಮ್ ಗೆಲ್ತದತ್ತ ನಿನಗೆ ಅನಿಸ್ತದ? ಪ್ರತಿ ವರ್ಷ ಅದೇ ಹಾಡ ಅದೇ ರಾಗ ಆಗ್ತದ ನಿಮ್ಮದ. ಹಿಂದಾಗಡೆ ನೋಡಿ ಮತ್ತೆ ನಮ್ಮ ಹುಡುಗರು ರೊಚ್ಚ ಎದ್ದು ಅಂದ್ರ ನಿಮಗ ಅಸಹ್ಯ ಮಾಡಕತ್ತು ಅಂದ್ರ ನೀವು ನೋಡ್ ಮತ್ತೆ ಹಿಂದಾಡೆ ಹೇಳ್ತೀನಿ. ಈಗ ಏನ ನೀವು ಕಪ್ ಅಂತ ಗೆಲ್ಲಲ್ ಗೊತ್ತೈತದ ನಮಗ. ನೋಡ ಜಡ್ಡು, ನಾವು ಕಪ್ ಗೆದ್ರು ನಿಮಗ ಉರ್ಸವ್ರು,